ಶವಗಳನ್ನು ಹೂತ ಕೇಸ್ನಲ್ಲಿ ಎಸ್ಐಟಿಗೆ ದಾಖಲೆಯನ್ನ ಸಂಗ್ರಹ ಮಾಡೋದೇ ಸವಾಲು. ದೂರುದಾರನ ಹೇಳಿಕೆಯನ್ನ ಮೇಲೆ ದಾಖಲೆ ಸಂಗ್ರಹ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಸಾಧ್ಯವಾಗಬೇಕಾದಂಥ ಕೆಲಸವಲ್ಲ. ಎಸ್ಐಟಿ ಟೀಮ್ ಈಗ ಸಿದ್ಧವಾಗ್ತಾ ಇದೆ. ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಯ ಮೂಲಕ ದಾಖಲೆ ಸಂಗ್ರಹಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಧರ್ಮಸ್ಥಳದ ಗ್ರಾಮದ ನಾಪತ್ತೆ ಪ್ರಕರಣಗಳತ್ತ ಎಸ್ಐಟಿ ಚಿತ್ತ ಇಟ್ಟಿದೆ. ಎಲ್ಲೆಲ್ಲಿ ಅಂದರೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗಳ ನಾಪತ್ತೆ ಕೇಸ್ಗಳ ಫೈಲ್ ಸಂಗ್ರಹ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯದಾದ್ಯಂತ ತೆರಳಿ ಧರ್ಮಸ್ಥಳಕ್ಕೆ ತೆರಳಿ ನಾಪತ್ತೆಯಾದವರ ಲಿಸ್ಟ್ ಅನ್ನ ತೆಗೆದುಕೊಳ್ಳೋದು, ಧರ್ಮಸ್ಥಳದ ಸಾವುಗಳ ದಾಖಲೆಗಳನ್ನು ಕಲೆ ಹಾಕೋದು, ಮರಣ ಪ್ರಮಾಣ ಪತ್ರಗಳನ್ನು, ಹಳೆಯ FIRಗಳನ್ನು ಈ ವಿಶೇಷ ತನಿಖಾ ತಂಡ ಎತ್ತಿಕೊಳ್ಳುತ್ತೆ. ಹೀಗಾಗಿ ಉಲ್ಲೇಖಿಸಿರುವ ಅವಧಿಯ ಪೋಸ್ಟ್ ಮಾರ್ಟಮ್ ವರದಿ, ಧರ್ಮಸ್ಥಳ ಗ್ರಾಮ ಪಂಚಾಯತ್, ಅರಣ್ಯ ಇಲಾಖೆ, ಭೂ ದಾಖಲೆಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಹಲವು ವರ್ಷಗಳ ಎಲ್ಲ ದಾಖಲೆಗಳ ಸಂಗ್ರಹಕ್ಕೆ ಪ್ರತ್ಯೇಕ ಟೀಮ್ ಅನ್ನೇ ರಚನೆ ಮಾಡಲಾಗಿದೆ. ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ರು ನಮ್ಮ ಪ್ರತಿನಿಧಿ ಆದಿತ್ಯ. ಇದೀಗ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಇದು ಕೇವಲ ಒಂದೆರಡು ವರ್ಷಗಳ ಹಿಂದಿನ ಕಥೆಯಲ್ಲ, ಅನೇಕ ವರ್ಷಗಳ ಹಿಂದೆ ಹೋಗಬೇಕಾಗತ್ತೆ. ಆವತ್ತಿನ ಕಾಲಘಟ್ಟದಲ್ಲಿ ಸಂಭವಿಸಿದಂಥ ಘಟನೆಗಳ ವರದಿಗಳನ್ನು, ದಾಖಲೆಗಳನ್ನು ಸಂಗ್ರಹಿಸಬೇಕಾಗತ್ತೆ. ಅದರ ಮೂಲಕವೇ, ಯಾಕಂತ ಹೇಳಿದರೆ ಕೇವಲ ಬಾಯಿ ಮಾತಿನ ಹೇಳಿಕೆಗೂ ಅಥವಾ ಈ ದಾಖಲೆಗೂ ಅಜಗಜಾಂತರ ವ್ಯತ್ಯಾಸಗಳಿರಬಾರ್ದು. ಇವನೇನು ಹೇಳ್ತಾ ಹೋಗ್ತಾನೋ ಅದೆಲ್ಲವೂ ಕೂಡ ದಾಖಲೆಗಳಲ್ಲೂ ಕೂಡ ಸಿಗಬೇಕಾಗತ್ತೆ. ಅದು ಆ ಸವಾಲನ್ನು ಹೇಗೆ ಪೊಲೀಸರು ಅದನ್ನು ಚೇಸ್ ಮಾಡಲಿಕ್ಕೆ, ಅದನ್ನು ಮುಂದಾಗಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿ. ದಶರಥ್, ಹೌದು. ಯಾಕಂದ್ರೆ ಇದು SIT ಅಧಿಕಾರಿಗಳಿಗೆ ಸುಲಭದ ವಿಚಾರ ಅಲ್ಲ. ಯಾಕಂದ್ರೆ ಇಲ್ಲಿ ಆತ ಹೇಳಿರೋ ಪ್ರಕಾರ ಕೇವಲ ಒಂದು ಪ್ರಕರಣ ಮಾತ್ರ ಇಲ್ಲ, ಸಾಕಷ್ಟು ನೂರಾರು ಶವಗಳನ್ನು ಆತ ಹೂತಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮತ್ತು 2003ರಿಂದ 2013ರವರೆಗೂ ಕೂಡ 400ಕ್ಕೂ ಅಧಿಕ ಅಸಹಜ ಸಾವುಗಳು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿರ್ಬೋದು, ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ SIT ಅಧಿಕಾರಿಗಳಿಗೆ ಈ ದಾಖಲೆಗಳನ್ನ ಕೆದಕುವಂಥದ್ದೇ ಬಹಳ ಪ್ರಮುಖವಾಗಿರುವಂತಹ ವಿಚಾರ. ಈಗ ಆತ ಹೇಳಿದ ಮಾದರಿಯಲ್ಲಿ ಆತನ ಆರೋಪಗಳು ಇರುವಂತಹ ಕಾರಣದಿಂದಾಗಿ ಆತ ಕೊಟ್ಟಿರುವಂತಹ ಒಂದು ಕಳೆಬರಹ ಇದೆ. ಮತ್ತು ನಾಡಿದ್ದು ಎಲ್ಲಾದ್ರೂ ಉತ್ಖನನ ಆಗುವಂತ ಸಂದರ್ಭದಲ್ಲಿ ಏನಾದ್ರೂ ಪಂಜರಗಳು ಸಿಕ್ಕಿದ್ರೆ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಪೊಲೀಸ್ ಫೈಲ್ಸ್ ಅಲ್ಲಿ ಇಲ್ಲ ಅಂತ ಅದನ್ನ ಸಂದರ್ಭ ಎಲ್ಲ ಪ್ರಕರಣಗಳನ್ನ, ಅಂದ್ರೆ ನಾಪತ್ತೆ ಪ್ರಕರಣಗಳು, ಅದು ಧರ್ಮಸ್ಥಳ ಭಾಗದಲ್ಲಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯಾದ್ಯಂತ, ಯಾಕಂದ್ರೆ ಸರ್ಕಾರ ಈಗ SITಗೆ ಫುಲ್ ಪವರ್ ಅನ್ನ ನೀಡಿದೆ. ಇನ್ನು ಮುಂದಕ್ಕೆ ಯಾರಾದ್ರೂ ಕುಟುಂಬಸ್ಥರು ಬಂದು ನಮ್ಮ ಮಗಳು, ನಮ್ಮ ಮಗ, ನಮ್ಮ ಮನೆಯವರು ಈ ತರ ಹೋದವರು ಮಿಸ್ಸಿಂಗ್ ಆಗಿದ್ದಾರೆ ಸುಮಾರು ವರ್ಷಗಳ ಹಿಂದೆ, ನಾವು ದೂರು ಕೊಟ್ಟರು ಅದನ್ನ ಸ್ವೀಕಾರ ಮಾಡಲಿಲ್ಲ, ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ ಅಂತ ಏನಾದ್ರೂ ಬೇರೆ ತಾಣಗಳಲ್ಲಿ, ರಾಜ್ಯದ ಯಾವುದೇ ಭಾಗದ ತಾಣಗಳಲ್ಲಿ ಏನಾದ್ರೂ ಹೋಗಿ ದೂರು ಕೊಟ್ರೆ ಆ ಪ್ರಕರಣಗಳು ಕೂಡ SIT ಹೆಗಲ ಮೇಲೆ ಬೀಳುತ್ತೆ. ಯಾಕಂದ್ರೆ ಕೇರಳದಲ್ಲೂ ಒಬ್ಬ ವ್ಯಕ್ತಿ ಹೋಗಿ ಈಗ ದೂರು ಕೊಟ್ಟಿದ್ದಾರೆ, ಆದರೆ FIR ಆಗಿಲ್ಲ. ಆದ್ರೆ ಮುಂದಕ್ಕೆ ಯಾರಾದ್ರೂ ದೂರು ಕೊಟ್ರೆ ಅದು SIT ಹೆಗಲ ಮೇಲೆ ಬೀಳುತ್ತೆ. ಮತ್ತು ಈಗಾಗಲೇ ಅನನ್ಯ ಭಟ್ನ ತಾಯಿ, ಅನನ್ಯ ಭಟ್ ಅನ್ನುವಂತ ಯುವತಿ ಧರ್ಮಸ್ಥಳದಲ್ಲಿ 2003ರಲ್ಲಿ ನಾಪತ್ತೆ ಆಗಿದ್ಲು ಅನ್ನುವಂತ ಒಂದು ಆರೋಪ ಇದೆ. ಆಕೆಯ ತಾಯಿ ಸುಜಾತಾ ಭಟ್ ಬಂದು ಈಗಾಗಲೇ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಸೊ ಈ ಪ್ರಕರಣದ ತನಿಖೆ ಕೂಡ ಮುಂದಕ್ಕೆ ಸಾಗುವಂತ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಿಸ್ಸಿಂಗ್ ಕೇಸ್ಗಳು ಏನೆಲ್ಲ ಇದೆ, 2003ರಲ್ಲಾಗಿರ್ಬೋದು ಅಥವಾ 1995 ಇಂದ 2014 ವರೆಗೂ ಯಾವುದೆಲ್ಲ ಮಿಸ್ಸಿಂಗ್ ಕೇಸ್ಗಳು ಇದೆ, ಯಾವುದೆಲ್ಲ ಈ ತರ ನಿಗೂಢ ಸಾವಿಗೆ ಸಂಬಂಧಪಟ್ಟಂತ FIRಗಳು ಇದೆ, ಮತ್ತು ಮರಣೋತ್ತರ ಪರೀಕ್ಷೆಯ ದಾಖಲೆಗಳು ಏನ್ ಹೇಳ್ತಾ ಇದೆ, ಫಾರೆನ್ಸಿಕ್ ಗ್ರೌಂಡ್ ನಲ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ, ಮತ್ತು ಅವರ ಒಂದು ಮರಣ ಪ್ರಮಾಣ ಪತ್ರಗಳನ್ನ ಕೂಡ ಕೆದಕೋದಕ್ಕೆ SIT ಟೀಮ್ ಮುಂದಾಗಿದೆ. ಹಾಗಾಗಿ ಈಗಾಗಲೇ SIT ಅಧಿಕಾರಿಗಳ 20 ಜನರ ಒಂದು ತಂಡ ನಿಯೋಜನೆ ಆಗಿರುವಂತದ್ದು. ಇದರ ಜೊತೆಗೆ ಒಂದು ಟೀಮ್ ಅನ್ನ ರಚನೆ ಮಾಡಿ ಆ ಟೀಮ್ಗೆ ಕೇವಲ ದಾಖಲೆಯನ್ನ ಕೆದಕುವಂತದ್ದೇ ಪ್ರಮುಖವಾದ ವಿಚಾರಗಳು ಆಗಿರುತ್ತೆ. ಸೊ ಆ ದಾಖಲೆಯನ್ನ ಕೆದಕೋದಕ್ಕೆ ಅನುಚೇತ್ ಏನಿದ್ದಾರೆ ಇವರು ಮಾಹಿತಿಯನ್ನ, ಆದೇಶವನ್ನ ನೀಡಿದ್ದಾರೆ. ಹಾಗಾಗಿ ಅವರು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ಫೈಲ್ ಅನ್ನ ಕೆದಕೋದಕ್ಕೆ ಇನ್ಸ್ಪೆಕ್ಟರ್ ದರ್ಜೆಯ ಓರ್ವ ಅಧಿಕಾರಿಯನ್ನ ನಿಯೋಜನೆ ಮಾಡಿದ್ದಾರೆ. ಅವರೇ ಈ ಎಲ್ಲ ಫೈಲ್ಗಳ ಪರಿಶೀಲನೆ ಮಾಡ್ತಾರೆ. ಮತ್ತು ಈಗಾಗಲೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಮಾಹಿತಿ ರವಾನೆಯಾಗಿದೆ. ನಿಮ್ಮ ಬಳಿ ಇರುವಂತಹ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿ, ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಅನುಮಾನಾಸ್ಪದ ಸಾವಿನ ಪ್ರಕರಣಗಳು, ಅಪರಿಚಿತರ ಶವ ಸಿಕ್ಕಂತ ಮಾಡಿರುವಂತಹ ಪೋಸ್ಟ್ ಮಾರ್ಟಮ್ಗಳು, FSL ರಿಪೋರ್ಟ್, ಇದೆಲ್ಲವನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ. ಯಾವ ಕ್ಷಣದಲ್ಲೂ ಬೇಕಾದ್ರೂ SIT ಬರ್ಬೋದು ಅನ್ನುವಂಥ ಸೂಚನೆಯನ್ನು ಅವರಿಗೆ ನೀಡಲಾಗಿತ್ತು. ಈಗ SIT ಬಂದಾಗಿದೆ. ಹಾಗಾಗಿ
ಹಾಗಾಗಿ ಆ ವೈದ್ಯರು ಅಥವಾ ಆ ಆಸ್ಪತ್ರೆಗಳು ಎಲ್ಲರೂ ಅವರು ಆ ಒಂದು ಫೈಲ್ಸ್ ಗಳನ್ನ ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ, ಎಲ್ಲ ವರದಿಗಳನ್ನ ತಯಾರು ಮಾಡಿಕೊಂಡು ಇಟ್ಟಿದ್ದಾರೆ. ಮತ್ತು ಪ್ರೈವೇಟ್ ಆಗಿ ಯಾರಾದರೂ ಫೋರೆನ್ಸಿಕ್ ಅನ್ನ ಮಾಡಿದ್ರೆ ಆ ಸರ್ಕಾರದ ಸುಪರ್ದಿಯಲ್ಲಿ ಅವರು ಕೂಡ ಆ ಕಾಲದಲ್ಲಿ ಯಾರು ಅಂದ್ರೆ ಸುಮಾರು 10-14 ವರ್ಷಗಳ ಹಿಂದಿನ ಪ್ರಕರಣಗಳು ಕೂಡ ಇದರಲ್ಲಿ ಇದೆ. ಒಂದಲ್ಲ ಎರಡಲ್ಲ, ನೂರಾರು ಪ್ರಕರಣಗಳು ಇದೆ. ಹಾಗಾಗಿ ಅದಕ್ಕೆ ತಾಳೆಯಾಗುವ ರೀತಿ ಯಾವುದೇ ರೀತಿಯ ವರದಿಗಳಿದ್ರು ಕೂಡ ಎಲ್ಲವನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸೂಚನೆಯಾಗಿದೆ. ಅದು FIR ಇಂದ ಹಿಡಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಹಿಡಿದು ಫಾರೆನ್ಸಿಕ್ ರಿಪೋರ್ಟ್ ಇಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೂ ಕೂಡ ದಾಖಲೆಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳಿ ಅನ್ನುವಂತ ಸೂಚನೆಯನ್ನ, ಖಡಕ್ ಆದೇಶವನ್ನ SIT ಕೊಟ್ಟಿದೆ. ಇದಕ್ಕೊಂದು ಇನ್ಸ್ಪೆಕ್ಟರ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಸೊ ಅವರು ಈ ದಾಖಲೆಯನ್ನ ಕೆದಕುವಂತ ಜವಾಬ್ದಾರಿಯನ್ನ ಅವರ ಮೇಲೆ ಅವರು ಹೊರಿಸಿಕೊಂಡಿದ್ದಾರೆ. ಇವತ್ತಿನಿಂದ SIT ಯ ಒಂದು ಭೇಟಿ ಅಧಿಕೃತವಾಗಿ ಆರಂಭವಾಗಿದೆ. ಇದು ತೀವ್ರತರನಾದ ರೀತಿಯಲ್ಲಿ ಮುಂದಕ್ಕೆ ಸಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.